ದೀಪವೇ. ರಥದ ಮುಂದೆ ಭಕ್ತಿ ಸಾಗಲಿ ಮಮ್ಮ ಊರಿನ ಹೃದಯವೇ. ಹೆಜ್ಜೆ ಹೆಜ್ಜೆಗೂ ನಮನಗಳು ಅಪ್ಪಲಿಸಿದವು ಆಕಾಶಕ್ಕೆ. ಗಂಧದ ಸುಗಂಧ ಹರಡಿತು, ರಸ್ತೆಯೆಲ್ಲ ತಂಪಾಯಿತು. ಮುತ್ತಿನಂತ ಭಕ್ತರ ಸಾಲು ಕಣ್ತುಂಬಿ ನೋಡಿದವು. ಜೈ ಜೈ ಎಂದು ಕೂಗಿದಾಗ ಉಸಿರೇ ಹಡಾದವು. ರಥವು ನಿಧಾನ ಸಾಗುತ್ತಲೇ ಮನಸ್ಸಿಗೆ ಶಾಂತಿ ಕೊಟ್ಟಳು. ಕಾಟೇರಮ್ಮನ ಕರುಣೆ ಮುಂದೆ ಎಲ್ಲ ದುಃಖವೂ ಕರಗಿತು. ಕಾಟೇರಮ್ಮ ಜೈ ಜೈ ಜೈ, ಕಾಟೇರಮ್ಮ ಜೈ ಜೈ ಜೈ. ಗ್ರಾಮ ದೇವತೆ ನೀನೇ ನಮ್ಮ ಕಣ್ಣಿನ ದೀಪವೇ. ಕಾಟೇರಮ್ಮ ಜೈ ಜೈ ಜೈ, ಕಾಟೇರಮ್ಮ ಜೈ ಜೈ ಜೈ. ರಥದ ಮುಂದೆ ಭಕ್ತಿ ಸಾಗಲಿ ನಮ್ಮ ಊರಿನ ಹೃದಯವೇ. ದೊಡಗಜ್ಜಿಯ ತಾಯೇ ನೀನೆ ನಮ್ಮ ಆಸರೆ. ನಿನ್ನ ಹೆಜ್ಜೆಯ ಛಾಯೆಯಲ್ಲಿ ನಮ್ಮದಿ ಬೆಳೆಯುತ್ತದೆ. ಒಂದೇ ಸ್ವರ, ಒಂದೇ ಮನಸ್ಸು, ಒಂದೇ ನಂಬಿಕೆಯ ವೃಕ್ಷೆ. ಕಾಟೇರಮ್ಮನ ಮುಂದೆ ಇಂದು ಗುರುತಲೆ ಬಾಗುತ್ತದೆ. ಕಾಟೇರಮ್ಮ ಜೈ ಜೈ ಜೈ, ಕಾಟೇರಮ್ಮ ಜೈ ಜೈ ಜೈ. ಗ್ರಾಮ ದೇವತೆ ನೀನೇ ನಮ್ಮ ಕಣ್ಣಿನ ದೀಪವೇ. ಕಾಟೇರಮ್ಮ ಜೈ ಜೈ ಜೈ, ಕಾಟೇರಮ್ಮ ಜೈ ಜೈ ಜೈ. ರಥದ ಮುಂದೆ ಭಕ್ತಿ ಸಾಗಲಿ ನಮ್ಮ ಊರಿನ ಹೃದಯವೇ. ನಮ್ಮ ಹೊತ್ನೂರು ಪಂಚಾಯಿತಿಯ ದೊಡ್ಡಗುರ್ಗೆ ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ ನಮ್ಮ ಕಾಟೇರಮ್ಮ ಬ್ರಹ್ಮ ರಥೋತ್ಸವವನ್ನು ಪ್ರತಿ ವರ್ಷ ಸುತ್ತಮುತ್ತ ಗ್ರಾಮಸ್ಥ ತಾಯಂದಿರು ದೀಪೋತ್ಸವ ಮಾಡೋ ಮುಖಾಂತರವಾಗಿ ವಿಜೃಂಭಣೆಯಿಂದ ಈ ಜಾತ್ರೆ ಮಾಡ್ತಾರೆ. ಈ ಜಾತ್ರೆಗೆ ನಮ್ಮ ಮೂಲ ಕಾರಣಕರ್ತರಾಗಿರ್ತಕ್ಕಂಥ ನಮ್ಮ ರೆಡ್ಡಿಯವರು ದೇವಸ್ಥಾನದ ಮೇನು ವ್ಯವಸ್ಥಾಪಕರು. ಒಂದು ಚಿಕ್ಕದಾಗಿರ್ತಕ್ಕಂಥ ಗುಡಿ, ಕಾಟೇರಮ್ಮನ ಗುಡಿ ಇಷ್ಟು ದೊಡ್ಡ ಮಟ್ಟಕ್ಕೆ ಏನು ಇವತ್ತು ಪ್ರತಿಷ್ಠಿತ ಆಗಿದೆ. ಪ್ರತಿ ವರ್ಷ ಕೂಡ ನಾವು ಬಂದು ಆ ಕಾಟೇರಮ್ಮನಿಗೆ ನಮಸ್ಕಾರ ಮಾಡ್ಕೊಂಡು ಆಶೀರ್ವಾದ ಪಡ್ಕೊಂಡು ಹೋಗ್ತಾ ಇದ್ವಿ. ಅದೇ ರೀತಿ ಕೂಡ ಈ ವರ್ಷ ಬಂದು ಇವತ್ತು ಕಾಟೇರಮ್ಮ ದೇವಸ್ಥಾನಕ್ಕೆ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ವಿ. ಇವತ್ತೇನು ಇಲ್ಲಿ ಬಂದ ಕೂಡಲೇ ನಮ್ಮ ಪ್ರಧಾನ ಅರ್ಚಕರು ಏನು ಹೇಳಿದ್ದಾರೆ, ಹಿಂದೆ ಹೇಳಿದ್ದಾರೆ, ತೇರು ಎಳಿಲಿಕ್ಕೆ ನಮಗೆ ರಸ್ತೆ ಅನಾನುಕೂಲ ಆಗ್ತಾ ಇದೆ. ಇಲ್ಲ ರಸ್ತೆ ಅನಾನುಕೂಲ ಆಗಿದೆ, ನಾನು ಅದನ್ನ ವ್ಯವಸ್ಥೆ ಮಾಡ್ಕೊಡಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಬರೋ ಒಳಗಡೆ ಖಂಡಿತವಾಗ್ಲೂ ಅದನ್ನ ವ್ಯವಸ್ಥೆನ ಮಾಡ್ಕೊಡ್ತೀನಿ, ರಸ್ತೆ ವ್ಯವಸ್ಥೆ ಮಾಡ್ಕೊಡ್ತೀನಿ. ಒಂದು ಸಿಮೆಂಟ್ ಹಾಕೋ ಮುಖಾಂತರ ಸಿಮೆಂಟ್ ರೋಡ್ ಮಾಡ್ಕೊಡ್ತೀನಿ. ಮುಂದಿನ ದಿವಸ ಏನು ರಥ ಕೋರಿಕೆ ಇಟ್ಟಿದ್ದಾರೆ, ರಥ ಆಗಿದೆ ರಥ ಆ ತಾಯಿಗೆ ಲಾಸ್ಟ್ ನನ್ಗೆಲ್ಲಕ್ಕಿಂತ ಮುಂಚೆ ಸೋತಾಗ ರಥ ಮಾಡಿಸ್ಕೊಟ್ಟಿದ್ದೀನಿ. ಆ ರಥ ಹೋಗ್ಲಿಕ್ಕೆ ಒಂದು ರೋಡ್ ಕೂಡ ಈ ವರ್ಷ ಮಾಡಿಸ್ಕೊಡ್ತೀನಿ ಅಂತ ಹೇಳ್ತೀನಿ. ಆ ತಾಯಿ ಎಲ್ರಿಗೂ ಬುದ್ಧಿ ಕೊಡ್ಲಿ. ಮುಳಬಾಗಿಲು ತಾಲೂಕಿನ ನಮ್ಮ ಎಲ್ಲ ರೈತಾಪಿ ಜನ ಕೂಡ ತಾಯಿ ಒಳ್ಳೇದು ಮಾಡ್ಲಿ ಅಂತ ಕೇಳ್ಕೊಂಡು, ಇವತ್ತು ಸಕಾಲಕ್ಕೆ ಮಳೆಯಾಗಿ ಕೆರೆ ತುಂಬಿದ್ರೆ ಮಾತ್ರ ನಾವು ಚೆನ್ನಾಗಿರ್ಲಿಕ್ಕೆ ಸಾಧ್ಯ. ಕೆರೆ ತುಂಬಿದ್ರೆ ಮಾತ್ರ ಬೋರದ ನೀರು ಬರಕ್ಕೆ ಸಾಧ್ಯ. ಸೊ ಅದರಿಂದ ರೈತರು ಚೆನ್ನಾಗಿರ್ಲಿಕ್ಕೆ ಸಾಧ್ಯ. ರೈತರು ಚೆನ್ನಾಗಿದ್ರೆ ಮಾತ್ರ ನಾಡು ಚೆನ್ನಾಗಿರುತ್ತೆ. ಆ ತಾಯಿಗೆ ಆದಷ್ಟು ಬೇಗ ಅದು ಒಳ್ಳೇದು ಮಾಡ್ಲಿ ಅಂತ ನಾನು ಕೇಳ್ಕೊಳಕ್ ಇಷ್ಟಪಡ್ತೀನಿ. ನಮಸ್ಕಾರ.